ಕಸ್ಟರ್ಡ್ ಪೌಡರ್ ಇಲ್ಲದೇನೆ ಕಾರ್ನ್ ಫ್ಲೋರ್ ಇಲ್ಲದೇನೆ ಈ ರೀತಿ ಫ್ರೂಟ್ ಸಲಾಡ್ ನೀವು ಮಾಡಿದ್ದೀರಾ? ತುಂಬ ಸುಲಭವಾಗಿ ಮಾಡಿ ಇದು ಸಮ್ಮರ್ ಸ್ಪೆಷಲ್ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಇಲ್ಲಿ ನಾನು ಸಕ್ಕರೆ ಮತ್ತು ಬೆಲ್ಲ ಬದಲಿಗೆ ನಾನು ಯಾವ ರೀತಿ ಇದನ್ನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಇದು ತುಂಬ ರುಚಿಯಾಗಿರುತ್ತೆ ರಿಯಲಿ. ಈ ಫ್ರೂಟ್ ಸಲಾಡ್ ಆಹಾ ಎಂಥ ರುಚಿ ಅಂತೀರಾ! ಎಲ್ಲರ ಫೇವ್ರೆಟ್ ರೆಸಿಪಿ ಆಗುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ಇಲ್ಲಿ ನಾನು ಮೊದಲು ಗ್ಯಾಸನ್ನು ಆನ್ ಮಾಡಿ ಕಾಯಿಸಿ ಆರಿಸಿದಂಥ ಹಾಲನ್ನೇ 3/4 ಲೀಟ್ರಷ್ಟು ಹಾಕೊಳ್ತಾ ಇದ್ದೀನಿ ನೋಡಿ. ಸೊ ಈ ಹಾಲು ಬಿಸಿ ಆಗೋದ್ರೊಳಗೆ ಇಲ್ಲಿ ನಾನು ಕಲ್ಲು ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ. ರಾಕ್ ಶುಗರ್, ಸಕ್ಕರೆ ಬೆಲ್ಲ ಬದಲಿಗೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬ ತಂಪು, ತುಂಬ ಚೆನ್ನಾಗಿರುತ್ತೆ ರುಚಿ. ಸೊ ಈಗ ಅದನ್ನು ಸ್ವಲ್ಪ ಜಜ್ಕೊಂಡ್ಬಿಟ್ಟು ಈ ಹಾಲಲ್ಲಿ ಹಾಕ್ಕೊಂಡು ಈ ಹಾಲನ್ನು ಕುದಿಸ್ಕೋಬೇಕು. ಸೊ ಸಿಮ್ಮಲ್ಲಿ ಇಟ್ಕೊಂಡು ಹಾಲು ಬಿಸಿ ಆಗ್ತಾ ಇರುತ್ತೆ. ಇಲ್ಲಿ ಒಂದು 20 ಗೋಡಂಬಿ, ಒಂದು 15 ಬಾದಾಮಿ, 1 ಕಪ್ಪಷ್ಟು ಮಖಾನ ಅಥವಾ ಕಮಲದ ಬೀಜ ಇದನ್ನು ಹಾಕ್ಕೊಂಡು ಫೈನಾಗಿ ಈ ಥರ ರುಬ್ಕೋಬೇಕು. ಹೇಳಿದೆ ನಿಮಗೆ ಕಸ್ಟರ್ಡ್ ಪೌಡ್ರ್ ಯೂಸ್ ಮಾಡಲ್ಲ ಅಂದರೆ ಯಾಕೆ ಅಂದರೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದನೇ ಈ ಫ್ರೂಟ್ ಸಲಾಡ್ ತುಂಬ ರುಚಿಯಾಗಿರುತ್ತೆ. ಅದ್ರ ಜೊತೆ ಮತ್ತೆ ಇನ್ನೊಂದು ಐಟಮನ್ನು ಹಾಕ್ತಾ ಇದ್ದೀನಿ. ಬನ್ನಿ ಏನಂತ ಹೇಳ್ತೀನಿ. ಇಲ್ಲಿ ಹಾಲು ಕುದೀತಾ ಇದೆ ಅಲ್ವಾ, ಚೆನ್ನಾಗಿ ಕಲ್ಲು ಸಕ್ಕರೆ ಎಲ್ಲ ಕರಗಿದೆ. ಸೊ ಈ ರೀತಿ ಹಾಲು ಕುದಿಯೋ ಟೈಮಲ್ಲಿ ಇದರಲ್ಲಿ ಶಾವಿಗೆನ ಹಾಕೊಳ್ತಾ ಇದ್ದೀನಿ ನೋಡಿ. ಈ ಅರ್ಧ ಕಪ್ಪಷ್ಟು ಶಾವಿಗೆ, ಇದು ರೋಸ್ಟೆಡ್ ಶಾವಿಗೆ. ಸೊ ಅದನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ. ಸೊ ಇದು ತುಂಬ ಚೆನ್ನಾಗಿ ರುಚಿ ಬರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್. ನಂತರ ಶಾವಿಗೆ ಹಾಕಿ ಒಂದು ಸ್ವಲ್ಪ ಹೊತ್ತು, ಒಂದು 2 ನಿಮಿಷದ ನಂತರ ಈಗ ಪೌಡ್ರ್ ಮಾಡಿಟ್ಟಿರೋದನ್ನು ಇದರಲ್ಲಿ ಹಾಕೋಬೇಕು. ಏನಂದರೆ ಬಾದಾಮಿ, ಗೋಡಂಬಿ, ಮಕ್ಕನ ಪೌಡ್ರ್ ಮಾಡಿಟ್ಟಿದ್ವಲ್ವ, ಸೊ ಅದನ್ನು ಇದರಲ್ಲಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಸ್ವಲ್ಪ ಗಟ್ಟಿ ಆಕಾರದಲ್ಲಿ ಬರುತ್ತೆ ನೋಡಿ. ಯಾಕಂದರೆ ಶಾವಿಗೆ ಹಾಕಿದ್ದೀವಿ, ಸೊ ಆ ಪೌಡ್ರ್ ಹಾಕಿದ್ದೀವಿ. ಅದು ಕುದಿಯೋ ಥರ ಯಾವ ಥರ ಕುದೀತಾ ಇರುತ್ತಲ್ವ, ಸೊ ಅದು ಥಿಕ್ನೆಸ್ ಕೊಡುತ್ತೆ ಮತ್ತು ರುಚಿ ಕೂಡ ಜಾಸ್ತಿ ಆಗುತ್ತೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಅದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ನಿಮಗೆ ಯಾವ ಫ್ರೂಟ್ಸ್ ಇಷ್ಟ ಆಗುತ್ತಲ್ವ ಆ ಎಲ್ಲ ಫ್ರೂಟ್ಸನ್ನು ನೀವು ಯೂಸ್ ಮಾಡ್ಬೋದು, ಅಥವಾ ಮನೆಯಲ್ಲಿ ಅವೈಲೇಬಲ್ ಇರುವಂಥ ಫ್ರೂಟ್ಸನ್ನು ನೀವು ಯೂಸ್ ಮಾಡಿ. ಸೊ ಇಲ್ಲಿ ನಾನು ದಾಳಿಂಬೆ ಬೀಜ ಎಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಬಾಳೆಹಣ್ಣು ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಸೇಬು, ಆ್ಯಪಲ್, ಸೊ ಅದನ್ನು ಕೂಡ ನೀಟಾಗಿ ಎಲ್ಲ ತೊಳೆದು ಈ ಥರ ಹೆಚ್ಚಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಹಾಗೆ ದ್ರಾಕ್ಷಿ, ಸೊ ಈ ದ್ರಾಕ್ಷಿ ಕೂಡ ಸ್ವಲ್ಪ ದೊಡ್ಡ ದೊಡ್ಡದಾಗಿರುತ್ತೆ ಅಂತೇಳಿ ನಾನು 2 ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಕಟ್ ಮಾಡಿರುವಂತಹ ಆ್ಯಪಲ್, ಸೇಬು, ಹಾಗೆ ಬನಾನಾ, ಬಾಳೆಹಣ್ಣು ಕೂಡ, ಹಾಗೆ ದ್ರಾಕ್ಷಿ, ನಂತರ ಇಲ್ಲಿ ದಾಳಿಂಬೆ ಬೀಜಗಳು ಕೂಡ ಇದರಲ್ಲಿ ಹಾಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಶಾವಿಗೆ ಮತ್ತು ಡ್ರೈ ಫ್ರೂಟ್ ಮಿಕ್ಸ್ಚರ್ ಇದೆ ಅಲ್ವಾ, ಅದು ಕೂಡ ತಣ್ಣಗಾಗಿದೆ. ಅದನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ. ತುಂಬಾ ಫ್ರೆಂಡ್ಸ್ ರಿಯಲಿ ಇಷ್ಟೊಂದು ರುಚಿಯಾಗಿತ್ತಂದರೆ ಇದು ಇದ್ರ ಮುಂದೆ ಯಾವ ಐಸ್ ಕ್ರೀಮ್, ಕೇಕ್ ಕೂಡ ಏನೂ ಅಲ್ಲ ಅನಿಸ್ಬಿಡುತ್ತೆ. ಈ ರೀತಿ ಒಂದು ಫ್ರೂಟ್ ಸಲಾಡ್ ಮಾಡಿಬಿಟ್ರೆ ರಿಯಲಿ ರುಚಿ ಜೊತೆ ಆರೋಗ್ಯ ಕೂಡ ಒಳ್ಳೆಯದು. ಕೆಲವೊಂದು ಸಲ ಮಕ್ಕಳಿಗೆ ಫ್ರೂಟ್ಸ್ ಕೊಟ್ಟರೆ ತಿನ್ನೋದೇ ಇಲ್ಲ. ಆದರೆ ಈ ರೀತಿ ಫ್ರೂಟ್ ಸಲಾಡ್ ಮಾಡಿಕೊಟ್ರೆ ಯಾಕೆ ತಿನ್ನಲ್ಲ ಹೇಳಿ. ಖಂಡಿತವಾಗ್ಲೂ ಅವ್ರ ಫೇವ್ರೆಟ್ ರೆಸಿಪಿ ಆಗುತ್ತೆ. ದಿನ ಇದೇ ಬೇಕು ಅಂತ ಕೇಳೋದಂತೂ ಗ್ಯಾರಂಟಿ. ಈಗ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಹಾಕ್ತಾ ಇದ್ದೀನಿ. ಇದು ಗೋಂದ್ ಕಟೀರ. ನಾನು ಒಂದು 5ರಿಂದ 6 ಪೀಸಸ್ ಗೋಂದ್ ಕಟೀರ ರಾತ್ರಿ ನೆನೆಸಿಟ್ಟಿದ್ದೆ ನೋಡಿ. ಇಷ್ಟೆಲ್ಲ ಆಗಿರುತ್ತೆ. ಇದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಗೋಂದ್ ಕಟೀರ ಇದು ಸಮ್ಮರಲ್ಲಿ ಉಪಯೋಗಿಸೋದು. ಇನ್ನೊಂದು ಗೋಂದ್ ಅಂಟಿರುತ್ತೆ, ಇದು ಒಂಥರ ಅಂಟು, ಇದು ಸಮ್ಮರಲ್ಲಿ ಮಾತ್ರ ಉಪಯೋಗಿಸ್ತಾರೆ. ಇನ್ನೊಂದು ಗೋಂದ್ ಅಂತ ಅಂದರೆ ಅಂಟಿರುತ್ತೆ, ಸೊ ಅದು ವಿಂಟರಲ್ಲಿ ಮಾತ್ರ ಉಪಯೋಗಿಸ್ತಾರೆ. ಸೊ 2 ರೀತಿಯಲ್ಲಿ ಇರುತ್ತೆ. ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಕೆಲವ್ರಿಗೆ ತುಂಬ ಡೌಟ್ಸ್ ಇರುತ್ತೆ, ಅದನ್ನು ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಗೋಂದ್ ಕಟೀರ ಅಂದರೆ ಏನು ಅಂತ. ಸೊ ನೋಡಿ, ಆ ಗೋಂದ್ ಕಟೀರನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಈ ಫ್ರೂಟ್ ಸಲಾಡ್ ಇವಾಗ ರೆಡಿಯಾಗಿದೆ. ಚಿಲ್ಡಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿ ನೀವು ಫ್ರಿಜ್ಜಲ್ಲಿ ಸ್ವಲ್ಪ ಹೊತ್ತು ಇಟ್ಬಿಟ್ಟು ತಿನ್ನಿ. ರಿಯಲಿ ಇದ್ರ ಮುಂದೆ ಯಾವುದು ಐಸ್ ಕ್ರೀಮ್, ಕೇಕು ಎಲ್ಲ ಫೇಲ್. 100% ಫ್ರೆಂಡ್ಸ್. ತುಂಬ ರುಚಿಯಾದಂತಹ ಆರೋಗ್ಯಕರವಾದ ಈ ಫ್ರೂಟ್ ಸಲಾಡ್ ಒಮ್ಮೆ ತಿಂದರೆ ನಿಮ್ಮ ಫೇವ್ರೆಟ್ ರೆಸಿಪಿ ಆಗುತ್ತೆ. ಪದೇ ಮಾಡಿ ತಿಂತೀರಂತ ನಾನು ನಿಮ್ಗೆ ಪದೇ ಹೇಳ್ತಾ ಇದ್ದೀನಿ. ಸೊ ಈ ಫ್ರೂಟ್ ಸಲಾಡ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೆ ಇನ್ನೊಂದು ಆರೋಗ್ಯಕರವಾದ ರುಚಿಯಾದ ಒಂದು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.